ನಮಸ್ಕಾರ. ಇವತ್ತು ಸಿಂಪಲ್ ಆದರೂ ಮತ್ತೆ ಮತ್ತೆ ಕುಡಿಬೇಕು ಅನ್ಸೋ ಮಸಾಲೆ ಮಜ್ಜಿಗೆ ಮಾಡ್ತಾ ಇದ್ದೀನಿ. ಇದ್ರ ಮಸಾಲೆ ಮಾಡಿಟ್ಕೊಂಡ್ರೆ ಒಂದು ವಾರ ಪ್ರತಿದಿನ ಮಜ್ಜಿಗೆ ಮಾಡ್ಕೊಂಡು ಕುಡಿಬಹುದು. ಅಂಗಡಿಯಿಂದ ಮಸಾಲೆ ಮಜ್ಜಿಗೆ ತಗೊಂಡು ಕುಡಿಯೋ ಬದಲು ಮನೆಯಲ್ಲೇ ಮಾಡಿ ಆರೋಗ್ಯಕರವಾದ ಮಸಾಲೆ ಮಜ್ಜಿಗೆ ಕುಡಿಬಹುದು. ಈ ರೀತಿ ಮಾಡಿ ನೋಡಿ, ನಂದಿನಿ ಮಸಾಲೆ ಮಜ್ಜಿಗೆ ಥರನೇ ಇರುತ್ತೆ. ಇಲ್ಲಿ ಯಾರ್ಯಾರಿಗೆ ಮಸಾಲೆ ಮಜ್ಜಿಗೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನಿಲ್ಲಿ ಮೊದಲು ಶುಂಠಿ ತೊಗೊಂಡಿದ್ದೀನಿ. ನಾನು ಶುಂಠಿನ ಜಜ್ತಾ ಇದ್ದೀನಿ. ನಾನು ಎಲ್ಲ ಪದಾರ್ಥಗಳನ್ನು ಕುಟ್ಟಾಣಿಲಿ ಜಜ್ಕೊಳ್ತೀನಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಖಾರಕ್ಕೆ ಒಂದು ಮೆಣಸಿನ್ಕಾಯಲ್ಲಿ 1/4 ಭಾಗದಷ್ಟು ಮೆಣಸಿನ್ಕಾಯಿ ಮುರಿದು ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಿದ್ರೆ ಮಸಾಲೆ ಮಜ್ಜಿಗೆ ಖಾರ ಬಂದುಬಿಡುತ್ತೆ ತುಂಬ. ಮತ್ತು 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಜಜ್ಕೊಳ್ತೀನಿ. ನೀವು ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಳ್ಳೋದಾದರೆ ಸಣ್ಣ ಮಿಕ್ಸಿ ಜಾರ್ನಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬೋದು. ನೋಡಿ, ಈಗ 1/4 ಜಜ್ಜಿದ್ದೀನಿ. ನಾನು ಆಗಲೇ ಹೇಳಿದೆ ಈ ಮಸಾಲೆನ 1 ವಾರ ಇಡಬಹುದು ಅಂತ, ಕೆಡಲ್ಲ, ಬಣ್ಣ ಬದಲಾಗಲ್ಲ ಅಂತ. ಅದಕ್ಕೆ 1/4 ಚಮಚ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ಹಾಕಿ ಜೊತೆಲೇ ಜಜ್ಕೊಳ್ತೀನಿ. ಉಪ್ಪು ಈ ರೀತಿ ಹಾಕಿ ಮಸಾಲೆ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಕೆಡಲ್ಲ, ಬಣ್ಣ ಬದಲಾಗಲ್ಲ, ಚೆನ್ನಾಗಿರುತ್ತೆ. 1 ವಾರ 10 ದಿನ ಫ್ರಿಜ್ನಲ್ಲಿ ಇಟ್ಕೊಳ್ಬಹುದು. ನೋಡಿ, ಈಗ ಮಸಾಲೆ ಜಜ್ಕೊಂಡಾಯಿತು. ಜಜ್ಜಿರೋ ಮಸಾಲೆನ ತೆಗೆದು ಒಂದು ಬಟ್ಲಲ್ಲಿ ಇಟ್ಕೊಳ್ತೀನಿ. 1 ಲೀಟ್ರು ಮೊಸರು ತೊಗೊಂಡಿದ್ದೀನಿ. ಮೊಸರನ್ನ ಕಡ್ಗೋಲಿಂದ ಕಡಿತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು 20-30 ಸೆಕೆಂಡು ಬ್ಲೆಂಡ್ ಮಾಡ್ಕೊಳ್ಬಹುದು. ನಾನು ಕಡ್ಗೋಲಿಂದ ಕಡಿದು ಮಜ್ಜಿಗೆ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅನುಕೂಲಕ್ಕೆ ಹೇಗೆ ಬೇಕೋ ಮಾಡ್ಕೊಳ್ಬೋದು. ಈ ಮಸಾಲೆ ಮಜ್ಜಿಗೆನ ಹಾಗೆ ಕುಡಿಬೋದು, ಇಲ್ಲ ಅಂದರೆ ಫ್ರಿಜ್ನಲ್ಲಿಟ್ಟು ಚಿಲ್ ಮಾಡ್ಕೊಂಡು ಬೇಕಾದರೂ ಕುಡಿಬಹುದು. ಹೇಗೆ ಕುಡಿದ್ರೂ ಚೆನ್ನಾಗಿರುತ್ತೆ. ಖಂಡಿತ ಒಂದೇ ಲೋಟ ಕುಡಿದು ನಿಲ್ಸೋಕ್ಕಾಗೋದೇ ಇಲ್ಲ. ಈಗ ಮೊಸರು ಕಡ್ದಿದ್ದಾಯಿತು. ಇವಾಗ ಗಟ್ಟಿ ಮಜ್ಜಿಗೆ ರೆಡಿಯಾಗಿದೆ. ಕುಟಾಣಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಆ ನೀರನ್ನು ನಾನು ಮಜ್ಜಿಗೆಗೆ ಹಾಕ್ತಾ ಇದ್ದೀನಿ. ಈಗ ಜಜ್ಜಿಟ್ಕೊಂಡಿರೋ ಮಸಾಲೆಯಲ್ಲಿ ಸ್ವಲ್ಪ ಮಸಾಲೆ ತೆಗೆದು ಮಜ್ಜಿಗೆಗೆ ಹಾಕ್ತೀನಿ. ಕುಡಿಯುವಾಗ ಶುಂಠಿ, ಕರಿಬೇವು, ಕೊತ್ತಂಬರಿ ಬಾಯಿಗೆ ಸಿಗಲಿ ಅಂತ ನಾನು ಹಾಗೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಆ ಮಸಾಲೆ ಹಿಂಡಿ ರಸ ಮಾತ್ರ ಹಾಕ್ಬೋದು. ಆಗ ಥೇಟ್ ನಂದಿನಿ ಮಸಾಲೆ ಮಜ್ಜಿಗೆ ಥರನೇ ಅನಿಸುತ್ತೆ. ಗಟ್ಟಿ ಮಜ್ಜಿಗೆಗೆ 150 ml ಅಷ್ಟು ನೀರು ಹಾಕ್ತಾ ಇದ್ದೀನಿ. ನಾನು ಮಜ್ಜಿಗೆನ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ. ನೀವು ನಿಮಗೆ ಮಸಾಲೆ ಮಜ್ಜಿಗೆ ಎಷ್ಟು ಗಟ್ಟಿಯಾಗಿ ಅಥವಾ ನೀರಾಗಿ ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಬಹುದು. ಮತ್ತೀಗ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪನ್ನು ಕರಗಿಸ್ಕೊಂಡ್ರೆ ಹಿತವಾದ ಮಸಾಲೆ ಮಜ್ಜಿಗೆ ಕುಡಿಯೋಕ್ಕೆ ಸಿದ್ಧವಾಗುತ್ತೆ. ಉಳಿದ ಮಸಾಲೆನ ಎತ್ತಿಟ್ಕೊಂಡ್ರೆ ಮಾರನೇ ದಿನ ಇನ್ನೊಂದು ಸ್ವಲ್ಪ ಹಾಕಿ ಮಸಾಲೆ ಮಜ್ಜಿಗೆ ಮಾಡ್ಕೊಳ್ಬಹುದು. ನಿಮಗೆ ಈ ಮಸಾಲೆ ಮಜ್ಜಿಗೆ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮಲ್ಲಿ ಎಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.